ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದನ್ನು ಮುಖಕ್ಕೆ ಒಂದು ಎಣ್ಣೆನ ರೆಡಿ ಮಾಡ್ತಾ ಇದ್ದೀನಿ. ಇದು ಈಗ ಚಳಿಗಾಲ ಆದ್ದರಿಂದ ನವಂಬರ್ ಡಿಸೆಂಬರ್ನಲ್ಲಿ ತುಂಬ ಚಳಿ ಇರೋದ್ರಿಂದ ಈ ರೀತಿಯಾದ ಒಂದು ರೆಮಿಡಿನ ಮಾಡಿ ನಾವು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಬಟ್ಲಿಗೆ ನಾನೊಂದು ಗಾಣದಿಂದ ತೆಗೆದಂಥ ಒಂದು ಕೋಕೋನಟ್ ಆಯಿಲ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ಒಂದು ಬಟ್ಟಲು ಫುಲ್ ಇದೆ. ಅದಕ್ಕೆ ನೋಡಿ, ಈ ಥರ ಒಂದು ಚಿಕ್ಕ ಕಪ್ಪಲ್ಲಿ, ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ನಾವು ಫುಲ್ಲಾಗಿ ಒಂದು ಕ್ಯಾರೆಟ್ ತುರಿಯನ್ನು ತುರ್ಕೊಳ್ಬೇಕು. ಅದೇ ರೀತಿ ಅಲೋವೆರಾ ಜೆಲ್ಲನ್ನು ಕೂಡ ಇಟ್ಕೊಂಡಿದ್ದೀನಿ, ಒಂದು ವಿಟಮಿನ್ ಇ ಕ್ಯಾಪ್ಸಲ್. ನೋಡಿ, ಈಗ ನಾನು ಒಂದು ಸ್ಟವ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಕ್ಯಾರೆಟ್ ತುರಿ ಹಾಗೂ ಅಲೋವೆರಾ ಜೆಲ್ಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 10-15-20 ನಿಮಿಷಗಳವರೆಗೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆಯ್ತಾಗ ನೋಡಿ, ಈ ರೀತಿಯಾಗಿ ಎಲ್ಲ ಅದರಲ್ಲಿರೋ ಕ್ಯಾರೆಟ್ ಮತ್ತು ಅಲೋವೆರಾ ರಸ ಎಲ್ಲ ಬಿಟ್ಕೊಳ್ತದೆ. ಇದು ಚೆನ್ನಾಗಿ ಬಾಯ್ಲ್ ಆಗಿ ತಣ್ಣಗಾದ ನಂತರ ನಾನು ಒಂದು ಬಟ್ಟಲಿಗೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ. ನಾವು ಕುದಿಲಿಕ್ಕೆ ಬಿಡುವಾಗ ಇದು ಒಂದು ಬಟ್ಟಲು ಇದ್ದಂಥ ಎಣ್ಣೆ ಅರ್ಧ ಬಟ್ಟಲಿಗೆ ಬರಬೇಕು. ಅಷ್ಟು ತನಕ ಇದು ಒಂದು 20 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು. ನಂತರ ಅದರಲ್ಲಿರುವಂಥ ಕ್ಯಾರೆಟ್ ತುರಿ, ಅಲೋವೆರಾ ಜೆಲ್ಲನ್ನು ಚೆನ್ನಾಗಿ ಹಿಂಡಿಕೊಂಡು ಈ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬಂದಿದೆ. ಇದನ್ನು ಬಟ್ಟಲನ್ನು ಕ್ಲೀನಾಗಿ ತೊಳೆದು ನೀಟಾಗಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ನಾನು ಕಟ್ ಮಾಡಿ ಅದರ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕ್ಲೀನಾಗಿ ಇರುವಂಥ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಅಂಟಾದ್ರಿಂದ ಎಲ್ಲ ಎಣ್ಣೆಗೆ ಅದು ಮಿಕ್ಸ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ನಾವು ಚೆನ್ನಾಗಿ ನೈಟಲ್ಲಿ ಮುಖನ ತೊಳೆದು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ಹಾಲಿನಿಂದಾದರೂ ನಾವು ನನ್ನ ಮುಖನ ಕ್ಲೆನ್ಸ್ ಮಾಡ್ಕೋಬೋದು. ಹಸಿ ಹಾಲಿನಿಂದ ಹತ್ತಿಯಲ್ಲಿ ಒರೆಸಿ, ಕಾಟನಲ್ಲಿ ಒರೆಸಿ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಈಗ ಒಂದು ಖಾಲಿಯಾದ ಒಂದು ಬಾಟ್ಲಿಗೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ನೀವು ಗಾಜಿನ ಬಾಟ್ಲಿ ಇದ್ರೂ ಓಕೆ. ನಾನಿಲ್ಲಿ ಒಂದು ಖಾಲಿ ಬಾಟ್ಲಿಗೆ ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಿನ ಮಾಡಿದ ಎಣ್ಣೆ ತಯಾರಿಸಿದ ದಿನ ಒಂದು ದಿನ ನೀವು ಫ್ರಿಜ್ಜಿನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಇದು ತುಂಬ ಚೆನ್ನಾಗಿರ್ತದೆ, ಅದರಿಂದ ಕೂಲಾಗಿರ್ತದೆ. ನೆಕ್ಸ್ಟ್ ಡೇ ನೈಟ್ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮುಖಕ್ಕೆ ನೈಟು ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಉಗುರು ಬೆಚ್ಚಗೆ ನೀರಿನಿಂದ ಇದನ್ನು ನಿಮ್ಮ ಮುಖವನ್ನು ವಾಶ್ ಮಾಡ್ಕೊಳ್ಳಿ. ನಿಮ್ಮ ಮುಖದಲ್ಲಿ ಒಂದು ಹೊಳಪು ಬರ್ತದೆ. ತುಂಬಾ ಇದು ಚೆನ್ನಾಗಿರ್ತದೆ. ಇದನ್ನು ನೈಟು ಮಲಗುವ ಮುಂಚೆ ಯೂಸ್ ಮಾಡಿ, ನಂತರ ಬೆಳಿಗ್ಗೆ ಇದನ್ನು ವಾಶ್ ಮಾಡ್ಕೊಳ್ಳಿ.